ಇಂದಿನಿಂದ ಆನೂರು ಚಂದ್ರಗಿರಿ ದೇವಿಯ ಚಂದದ ಜಾತ್ರೆಯ ಸಂಭ್ರಮೋತ್ಸವ. ದುಷ್ಟಶಕ್ತಿ ವಿನಾಶಕಿ ಕಾಳಿಕಾದೇವಿಯ ಜಾತ್ರೆಗೆ ನಾಡಿನ ಭಕ್ತರ ಆಗಮನ. ಹೌದು ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಆನೂರು ಗ್ರಾಮದ ಗ್ರಾಮದೇವರಾದ ಶ್ರೀ ಚಂದ್ರಗಿರಿ ಹಾಗೂ ಶ್ರೀ ಕಾಳಿಕಾದೇವಿ ಜಾತ್ರಾ ಮಹೋತ್ಸವವು ಮೇ 21ರಿಂದ 23ರವರೆಗೆ ಅದ್ದೂರಿಯಾಗಿ ಜರುಗಲಿದೆ ಎಂದು ದೇವಸ್ಥಾನದ ಕಮಿಟಿ ಸದಸ್ಯರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಮಲ್ಲನಗೌಡ ಮಾಲಿಪಾಟೀಲ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಂದ್ರಗಿರಿ ದೇವಿ ಹಾಗೂ ಕಾಳಿಕಾದೇವಿ ಜಾತ್ರೆ ಬಹು ವಿಜೃಂಭಣೆಯಿಂದ ಜರುಗಲಿದೆ. ಇಂದಿನಿಂದ ಪ್ರಾರಂಭವಾದ ದೇವಿಯ ಜಾತ್ರೆಯ ಸಡಗರ ಮೇ 23ರವರೆಗೆ ದಿನಪೂರ್ತಿ ಜರುಗಲಿದೆ. ಹಿರಿಯರ ಒಡಂಬಡಿಕೆಯಂತೆ ಗ್ರಾಮದ ಪೊಲೀಸ್ ಗೌಡರು ಹಾಗೂ ಮಾಲಿಗೌಡರ ಮನೆಯ ಹರಕೆಯ ಕುಟುಂಬದೊಂದಿಗೆ ಭಕ್ತರ ಜಯಘೋಷದೊಂದಿಗೆ 10 ಹಲವು ವಾದ್ಯಗೋಷ್ಠಿಗಳೊಂದಿಗೆ ಗ್ರಾಮದಲ್ಲಿ ದೇವಿಯ ಅದ್ದೂರಿ ಮೆರವಣಿಗೆ ನಡೆಯುವುದು. ತದನಂತರ ಅಗ್ನಿ ಸ್ಪರ್ಶ ಕಾರ್ಯಕ್ರಮ ಜರುಗುತ್ತದೆ. ಸುತ್ತಮುತ್ತಲಿನ ಭಕ್ತರು ಜಾತ್ರೆಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪಾವನರಾಗಬೇಕು ಎಂದರು. ನಂತರ ಮಾತನಾಡಿದ ಇನ್ನೋರ್ವ ಮುಖಂಡ ದತ್ತು ಗಾಣೂರ್, ದೇವಿಯ ಪೂರಪ್ರವೇಶ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗಲಿದೆ. ಮೇ 21ರಂದು ಬೆಳಗ್ಗೆ ಅಗ್ನಿಕುಂಡ ಪೂಜೆ ನಡೆಯುತ್ತದೆ. ಮರುದಿನ ಮೇ 22ರ ಸಂಜೆ 6 ಗಂಟೆಗೆ ಅಗ್ನಿಪುಟು ಕಾರ್ಯಕ್ರಮ ಜರುಗುತ್ತದೆ. ನಂತರ ದೇವಿಯ ಪೂರಪ್ರವೇಶವಾಗುತ್ತದೆ. ಗ್ರಾಮದ ಪ್ರತಿಯೊಬ್ಬರ ಮನೆಗೆ ತೆರಳಿ ಹರಕೆ ಹೊತ್ತ ಭಕ್ತರ ಆಸೆ ಈಡೇರಿಸುತ್ತಾಳೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಿಡಿಮದ್ದುಗಳ ಸುರಿಮಳೆಯೊಂದಿಗೆ ಬಾಜಾಂತ್ರಿಯೊಂದಿಗೆ 10 ಹಲವು ವಾದ್ಯಗಳೊಂದಿಗೆ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ನಡೆಯುತ್ತದೆ ಎಂದರು. ತದನಂತರ ಮಾತನಾಡಿದ ಚಂದ್ರಗಿರಿ ದೇವಿ ಟ್ರಸ್ಟ್ ಮಾಜಿ ಅಧ್ಯಕ್ಷ ಅಂಬರೀಶ್ ಪಟ್ಟಾಣ್, 3 ದಿನಗಳಿಂದ ನಡೆಯುವ ಚಂದ್ರಗಿರಿ ದೇವಿ ಜಾತ್ರೆಯು ಪ್ರತಿದಿನವೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಮೇ 22ರಂದು ರಾತ್ರಿ 9 ಗಂಟೆಗೆ ಹುತ್ತಿನಲ್ಲಿ ಕೈಯಿಟ್ಟು ಮುತ್ತೈದೆ ಅರ್ಥಾತ್ ಮಾಂಗಲ್ಯ ಉಳಿಸಿದ ಮೈದುನ ಎನ್ನುವ ಸಾಮಾಜಿಕ ನಾಟಕವು ಊರಿನ ತರುಣ ಸಂಘದಿಂದ ಪ್ರದರ್ಶನಗೊಳ್ಳಲಿದೆ. ಮೇ 23ರಂದು ಸುಪ್ರಸಿದ್ಧ ಗಾಯಕರಿಂದ ಗೀಗಿ ಪದಗಳು ಜರುಗುತ್ತವೆ. ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬರುವ ಭಕ್ತರಿಗೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸೂಕ್ತ ವ್ಯವಸ್ಥೆ ಮಾಡಿಕೊಂಡಿದ್ದು ಎಲ್ಲರೂ ಜಾತ್ರೆಗೆ ಆಗಮಿಸಲು ಕೋರಿದರು. ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗನಗೌಡ ಕಲ್ಸೆಟ್ಟಿ, ದೇವಿಯ ಮಹಿಮೆ ಜಗತ್ಪ್ರಸಿದ್ಧವಾಗಿದ್ದು ದುಷ್ಟಶಕ್ತಿಗಳ ಸಂಹಾರ ಮಾಡುವ ಅಗಾಧ ಶಕ್ತಿ ದೇವಿಗಿದೆ. ಜಾತ್ರೆಗೆ ಬರುವ ಯಾತ್ರಿಕರಿಗೆ ಪ್ರಸಾದದ ಸೇವೆಯಿಂದ ಹಿಡಿದು ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನಕ್ಕೆ ಪಾವನರಾಗಬೇಕು ಎಂದರು. ನಂತರ ಮಾತನಾಡಿದ ಬಲ್ಬೀಂ ಬಳುಂಡಗಿ, ಚಂದ್ರಗಿರಿ ದೇವಿ ಪವಾಡಗಳಲ್ಲೊಂದಾದ ಶಿಡುಬು ರೋಗದಿಂದ ಮರಣ ಹೊಂದುತ್ತಿರುವ ಗ್ರಾಮದ ಜನರಿಗೆ ದೇವಿಯ ಆರಾಧಕ ಭಂಡಾರಿಯಿಂದ ರೋಗಗ್ರಸ್ತ ಮನೆಗೆ ತೆರಳಿ ರೋಗ ವಾಸಿ ಮಾಡಿದ ಕೀರ್ತಿ ಚಂದ್ರಗಿರಿ ತಾಯಿ ಪವಾಡಗಳಲ್ಲೊಂದಾಗಿದೆ. ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಭಾವಗಳಿಲ್ಲದೆ ಎಲ್ಲರೂ ಅನೋನ್ಯವಾಗಿ ದೇವಿಯ ಜಾತ್ರೆ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದೇವೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಭಕ್ತರು ದೇವಿಯ ದರ್ಶನ ಪಡೆದು ಪಾವನರಾಗಬೇಕು ಎಂದರು. ಅದಲ್ಲದೆ ಗ್ರಾಮದ ನವತರುಣ ಸಂಘದಿಂದ ಈ ವರ್ಷ ಸಾಮಾಜಿಕ ನಾಟಕವೂ ಪ್ರದರ್ಶನಗೊಳ್ಳಲಿದ್ದು ಅದನ್ನು ಕೂಡ ಆಲಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಲ್ಲನಗೌಡ ಮಾಲಿಪಾಟೀಲ್, ಸಾನ್ನಿಧ್ಯ ವಹಿಸಿದ ಭಂಡಾರಿ ಶ್ರೀಮಂತ್ ಹಾಗೂ ನಿಂಗನಗೌಡ ಕಲ್ಸೆಟ್ಟಿ, ದತ್ತು ಗಾಣೂರ್, ಬಾಬು ತಳವಾರ್, ರಾಜು ಜಿರೋಳಿ, ಬಲ್ಬೀಂ ಬಳುಂಡಗಿ, ಅಂಬರೀಶ್ ಪಟ್ಟಾಣ್, ಶ್ರೀಮಂತ್ ಭಂಡಾರಿ, ಮಲ್ಲೇಶ್ ಉಮ್ಮನಗೋಳ್, ಪೋಗನಗೌಡ ರೋಗಿ, ಶಿವ್ ಶೀತ್ನೂರ್, ಮಾನಪ್ಪ ಗೌಂಡಿ, ಜಯಾನಂದ್ ಹಡ್ಪದ್, ಕಲ್ಯಾಣಿ ಶೀತ್ನೂರ್, ಸತೀಶ್ ಶೀತ್ನೂರ್, ಶಿವಕುಮಾರ್ ಪೊಲೀಸ್ ಪಾಟೀಲ್, ಕಲ್ಯಾಣರಾವ್ ಜಿರೋಳಿ, ಅಶೋಕ್ ಪೂಜಾರಿ, ಭೀಮಣ್ಣ ಪೂಜಾರಿ ಸೇರಿದಂತೆ ನಮ್ಮ ಗ್ರಾಮ ದೇವತೆಯಾದ ಚಂದ್ರಗಿರಿ ಮತ್ತು ಕಾಳಿಕಾದೇವಿ ಜಾತ್ರೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಹಮ್ಮಿಕೊಂಡು ಬರ್ತಾ ಇದೆ. ಮತ್ತು 2025-26ನೇ ಸಾಲಿನ ಎಲ್ಲ ಊರಿನ ಗ್ರಾಮಸ್ಥರು, ಹಿರಿಯರು, ಕಿರಿಯರು ಎಲ್ಲ ಅವರಿವರನ್ನದೇ ಎಲ್ಲರೂ ಒಗ್ಗಟ್ಟಿಗೆ ಕೂಡಿಕೊಂಡು ನಮ್ಮ ಜಾತ್ರೆ ಮೊನ್ನೆ 5 ದಿವಸ ಪುರಾಣ ಚಂದ್ರಗಿರಿ ತಾಯಿದು ಪುರಾಣ ಹೇಳಿದೆ. ಅದಾದ ನಂತರ ಇವತ್ತಿನ ದಿವಸ ಅಗ್ಗಿ ತೆರೆಯೋದು, ಪುಟು ತೆರೆಯೋದು. ನಾಳೆ ಅಗ್ಗಿ ಪುಟು ಮಾಡಿ ತಾಯಿ ಊರಾಗ ಪ್ರವೇಶ ಮಾಡ್ತಾ ಇದ್ದಾಳೆ. ಆದ ನಂತರ ವಿಜೃಂಭಣೆಯಿಂದ ಡೊಳ್ಳು ಕುಣಿತ, ಭಜನೆ ಮತ್ತು ಜಾಗರಣೆಯಿಂದ ಬೇಂಡ ಬಾಜಿಯಿಂದ ಎಲ್ಲರ ಪ್ರತಿಯೊಬ್ಬರ ಮನೆ ಹೋಗಿ ತಾಯಿ ಪ್ರವೇಶ ಮಾಡಿಕೊಂಡು ಉಡಿ ತುಂಬಿಕೊಂಡು ಅದಾದ ನಂತರ ಪೊಲೀಸ್ ಗೌಡರ ಮನೆಗೆ ಹೋಗಿ ಅದಾದ ನಂತರ ಮಾಲಿಗೌಡರ ಮನೆಯಿಂದ ಎಲ್ಲ ಸಮಾಜದವರು ಒಗ್ಗಟ್ಟು ಬಲು ವಿಜೃಂಭಣೆಯಿಂದ
ಅಕ್ಕ ತಂಗಿಯರು ಕೂಡಿಕೊಂಡು ನಮ್ಮ ಕುಂಭದೊಂದಿಗೆ ತಂದು ಅಕ್ಕ ತಂಗಿಯರು ಕೂಡಿಕೊಂಡು ಬಂದು ಅಕ್ಕ ತಂಗಿಗೆ ಹೇಳ್ತಾ ಇದ್ದಾಳೆ 5 ಸುತ್ತ ಆಗಿ ನೀವು ಹೋಗವ, ನಾ ಅಗ್ಗಿ ಪ್ರವೇಶ ಮಾಡಿ ಊರಾಗ ಶಾಂತ ಇರ್ತೇನೆ. ಇಡೀ ಊರೇ ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ತಾಯಿ ಜಾತ್ರೆ ಆಗ್ತದೆ. ಇಡೀ ಆನೂರ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಚಂದ್ರಪ್ಪ ತಾಯಿ ಕಾಳಮ್ಮ ತಾಯಿ ಜಾತ್ರಾ ಮಹೋತ್ಸವವಾಗಿ ಇಡೀ ಊರಿನ ಜನ ಹಿಂದೂ ಮುಸ್ಲಿಮ ಯಾವ್ದು ಭೇದ ಭಾದ ಇಲ್ಲಾರ್ದೆ ಎಲ್ಲರೂ ಕಲ್ತು ಆಯಿ ಜಾತ್ರೆ ಹಿಂದಿರಿಯರು ಯಾವ ಮಾಡ್ಯಾರ ಅದೇ ಪ್ರಕಾರ ಹಿಂದಿನ ಹಿರಿಯರ ಪ್ರಕಾರ ಯುವಕರು ಎಲ್ಲರೂ ಮಾಡ್ಕೊತ ಬರ್ತಾರಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ. ತಾಲೂಕಿನ ಸುಕ್ಷೇತ್ರ ಆನೂರು ಗ್ರಾಮದ ಚಂದ್ರಗಿರಿ ತಾಯಿ ಹಾಗೂ ಕಾಳಿಕಾ ದೇವಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ 2025-2026 ಸಾಲಿನಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ನಾವು ಸುತ್ತಮುತ್ತಲಿನ ಗ್ರಾಮದವರೆಲ್ಲರೂ ಆನೂರು ಗ್ರಾಮದಲ್ಲೆಲ್ಲರೂ ಸೇರಿಕೊಂಡು ತಾಯಿಯ ಜಾತ್ರೆಯನ್ನು ಬಲು ವಿಜೃಂಭಣೆಯಿಂದ ಮಾಡುವ ಹವ್ಯಾಸವನ್ನು ಉಂಟು ಮಾಡುತ್ತದೆ ಮತ್ತು ಅದರಂತೆ 500 ವರ್ಷಗಳಿಂದ ಇತಿಹಾಸದ ದಾಖಲೆ ಇದೆ. ನಮ್ಮ ಚಂದ್ರಗಿರಿ ತಾಯಿ ಹಿಂದೆ ಅನೇಕ ರೋಗ ರುಜಿನಗಳು, ಪ್ಲೇಗ, ಇನ್ನು ಸಿಡುಬು ರೋಗ, ಇಂಥ ಎಲ್ಲ ರೋಗಗಳು ನಮ್ಮ ತಾಯಿ ನಮಗೆ ಬಂದಾಗ ಏನಪ್ಪಾ ಅಂತಂದ್ರ ನಮ್ಮ ಊರೊಳಗೆ ಬಯಲು ಮಾಡ್ಯಾಳ. ಇಂಥ ತಾಯಿಯನ್ನು ಸದಾವಕಾಲ ನೆನೆಸಿಕೊಂಡು ನಾವು ಪ್ರತಿ ವರ್ಷ ಹ್ಯಾಂಗ್ ಮಾಡ್ತೀವಿ ಪದ್ಧತಿ. ಇಲ್ಲಿ ಗುರು ಹಿರಿಯರು, ಗುರು ಲಿಂಗ ಜಂಗಮರು ಎಲ್ಲ ಒಂದುಗೂಡಿ ಎಲ್ಲಾ ಸಮಾಜದವರು ಒಂದುಗೂಡಿ ನಾವು ನಾಳಿನ ದಿವಸ ಶುಕ್ರವಾರ ತಾರೀಖು 22 ಮೇ 5 ನಾವು 2020 ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡಿಕೊಂಡು ಶಾಂತಿ ಪ್ರವೇಶ, ಅಗ್ನಿ ಪ್ರವೇಶ ತಂದು ತಾಯಿ ಸಾಯಂಕಾಲ 5 ಗಂಟೆಗೆ ಬಹಳ ಶಾಂತಿಯಿಂದ ಅಗ್ನಿ ಹಾಯ್ದು ಇಲ್ಲಿ ಪುರ ಪ್ರವೇಶ ಮಾಡಿದ್ದಲ್ಲದೆ ಗುಡಿಯಲ್ಲಿ ಸ್ಥಾನ ಆಗ್ತದೆ. ಮತ್ತು ಅದರಂತೆ ನಮ್ಮ ಆನೂರು ಗ್ರಾಮದಲ್ಲಿ ಶುಕ್ರವಾರ ದಿನದಂದು ಕುತ್ತಿನಲ್ಲಿ ಕೈಯಿಟ್ಟ ಮುತ್ತೈದಿ ಅರ್ಥಾರ್ಥ ಮಾಂಗಲ್ಯ ಕೊಟ್ಟ ಮೈದುರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮ ಗ್ರಾಮದವರು ಬಹಳ ಸುಂದರವಾಗಿ ಅಭಿನಯಿಸಲ್ಪಡುತ್ತಾರೆ. ಶ್ರೀ ಜಗನ್ಮಾತೆ ಆಗಿರ್ತಕ್ಕಂಥ ಚಂದ್ರಗಿರಿ ಹಾಗೂ ಕಾಳಿಕಾದೇವಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಚಂದ್ರಗಿರಿ ದೇವಿಯ ಜೀವನ ಚರಿತ್ರೆ ಅಂತಕ್ಕಂಥ ಪ್ರವಚನವನ್ನು 16/5/2026 ಸಾಯಂಕಾಲ ಪ್ರಾರಂಭಗೊಂಡು 20/5/2026 ಮಹಾಮಂಗಲಗೊಂಡಿರ್ತದ. ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಜಗನ್ಮಾತೆಯ ಜಾತ್ರೆಯನ್ನು ಹಮ್ಮಿಕೊಂಡಿರ್ತೀವಿ. ತಾಯಿಯ ಜಗನ್ಮಾತೆ ಅನೇಕ ಪವಾಡಗಳು ಈ ಗ್ರಾಮದಲ್ಲಿ ಜರುಗಿವೆ. ಸುಮಾರು ವರ್ಷಗಳ ಹಿಂದೆ ಪ್ಲೇಗ್ ರೋಗ ಬಂದ ಸಂದರ್ಭದಲ್ಲಿ ಆ ಜಗನ್ಮಾತೆಯ ಅಶರೀರ ವಾಣಿಯನ್ನ ಈ ಚಂದ್ರಗಿರಿ ದೇವಿಯ ಅರ್ಚಕರಾಗಿರ್ತಕ್ಕಂಥ ಶರಣಪ್ಪ ಭಂಡಾರಿ ಹಾಗೂ ಕಲ್ಲಪ್ಪ ಶಾಪೂರ ಇವರಿಗೆ ಆ ಜಗನ್ಮಾತೆ ತಿಳಿಸಿದ ಕೂಡಲೇ ಜಗನ್ಮಾತೆ ಆದೇಶದ ಮೇರೆಗೆ ಗ್ರಾಮದ ಪುರ ಪ್ರವೇಶವನ್ನ ಮಾಡಿ ಪ್ರತಿ ಮನೆಗೆ ಹೋಗಿ 23 ಜನರು ಇಲ್ಲಿ ಹಸು ನೀಗಿದ್ರು. ಆಗಿನ ಟೈಮ್ನಲ್ಲಿ ಆ ತಾಯಿಯ ಶರೀರವಾಣಿಯೊಂದಿಗೆ ಆ ಅರ್ಚಕರು ಗ್ರಾಮದ ಪ್ರತಿ ಮನೆಗೆ ತೆರಳಿದ ಕೂಡಲೇ ಅದು ಏನು ರೋಗ ನಿವಾರಣೆಯನ್ನ ಆಗಿರ್ತದ. ಹೀಗೆ ಅನೇಕ ಲೀಲೆಗಳನ್ನ ಜಗನ್ಮಾತೆ ಈ ಗ್ರಾಮದಲ್ಲಿ ಲೀಲೆಗಳನ್ನ ಮಾಡಿ ಇಡೀ ಗ್ರಾಮಸ್ಥರನ್ನ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಪೊರೆದು ಆಶೀರ್ವದಿಸ್ತಾ ಇದ್ದಾಳ. 21ನೇ ತಾರೀಕು ಇವತ್ತಿನ ದಿನ ಕೊಡಪೂಜೆ ದಿನ ಅಗ್ನಿಯನ್ನ ತೆಗೆಯುವ ಕಾರ್ಯಕ್ರಮ ಇರ್ತದ ಹಾಗೂ ಹಂದ್ರ ಹಾಕ ಕಾರ್ಯಕ್ರಮ ಇರ್ತದ. ಸುರ್ಗಿ ಅರ್ಚಕರಾದ ರಾಹುಲ್ ಭಂಡಾರಿ ಇವರಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಸುರ್ಗಿ ಸುತ್ತಕ್ಕಂಥ ಕಾರ್ಯಕ್ರಮ ಹಾಗೂ ಬೆಳಗಿನ ಜಾವ ಅಗ್ನಿಪುಟು ಇರ್ತದ. ಹಾಗೂ ಜಗನ್ಮಾತೆಯ ಪುರ ಪ್ರವೇಶವನ್ನ ಮಾಡ್ತಾಳ. ಪುರ ಪ್ರವೇಶವನ್ನ ಆದ ನಂತರ ಭಕ್ತರ ಮನೆಗೆ ಹೋಗಿ ಆ ಜಗನ್ಮಾತೆ ಮನೆಯ ಮಗಳಂತೆ ಉಡಿ ತುಂಬಿ ಇಡೀ ಗ್ರಾಮಸ್ಥರಿಗೆ ಹರಸಿ ಹಾರೈಸಿ ಸುಖ ಸಮೃದ್ಧಿಯಿಂದ ಜಟಿಂಗರಾಯನೊಂದಿಗೆ ಸುಖ ಸಂತೋಷದೊಂದಿಗೆ ಜಗನ್ಮಾತೆ ಎಲ್ಲರನ್ನ ಹರಿಸುತ್ತಾ ಕೊನೆಯದಾಗಿ ಮಾಲಿಗೌಡರು ಪೊಲೀಸ್ಗೌಡರು ಮನೆಯಿಂದ ಕುಂಭ ಕಳಸದೊಂದಿಗೆ ಬಹು ವಿಜೃಂಭಣೆಯಿಂದ ವಾದ್ಯ ವೈಭವಗಳೊಂದಿಗೆ ಜಗನ್ಮಾತೆ ಪುರ ಅಗ್ನಿ ಪ್ರವೇಶವನ್ನ ಮಾಡ್ತಾ ಇದ್ದಾಳ. ಹಾಗೂ ಎಲ್ಲರೂ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಅಭಿಲಾಷೆಯ ಮೇರೆಗೆ ಸುಂದರ ಸಾಮಾಜಿಕ ನಾಟಕವನ್ನ ಹಮ್ಮಿಕೊಂಡಿರ್ತದ. ಮಾಂಗಲ್ಯ ಉಳಿಸಿದ ಮೈದುನ ಅರ್ಥಾರ್ಥ ಹುತ್ತಿನಲ್ಲಿ ಕೈ ಇಟ್ಟ ಮುತ್ತೈದೆ ಅಂತಕ್ಕಂಥ ವಿರಚಿತ ನಾಟಕವನ್ನ ಹಮ್ಮಿಕೊಂಡಿರ್ತದ.
ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರು, ಯುವಕರು, ಹಿರಿಯರು ಎಲ್ಲರೂ ಬಂದು ಈ ಜಾತ್ರೆಯನ್ನ ಯಶಸ್ವಿ ಮಾಡಿಕೊಡಬೇಕಾಗಿ ತಮಗೂ ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಇದು ಒಳ್ಳೆ ರೀತಿಯಿಂದ ನಮ್ಮ ಜಗನ್ಮಾತೆಯ ಲೀಲೆಗಳನ್ನ ತಾವು ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ತಿಳಿಸ್ಕೊಳ್ತಾ ಇದ್ದೇನೆ. ತಾಯಿಯ ಒಂದು ಶಕ್ತಿ ಪ್ರಭಾವ ತಿಳಿಸ್ಬೇಕಪ್ಪ ಅಂತಂದ್ರ ಒಂದಿನ ಆದ್ರೂ ಸಾಲಲ್ಲ ಸರ್. ಅಂತ ಒಂದು ಶಕ್ತಿ ಪ್ರಭಾವದಂತ ತಾಯಿ ಚಂದ್ರಗಿರಿ ಕಾಳಕಾದೇವಿ ನಮ್ಮ ಗ್ರಾಮದಲ್ಲಿ ಇನ್ನೇ ಈಗ ನಮ್ಮ ಹಳೆಯರಾದಂಥ ಅಂಬರೀಷ್ ಅವ್ರು ಹೇಳ್ದಂಗೆ ಹಿಂದೊಂದು ಈಗೇನವ ಕರೋನಾ ಬಂದಿತ್ತಲ್ಲ, ಆ ಟೈಪ್ ಉಲ್ಟಿ ಆಗೋದು ಹಿಂದ ಅದು ಏನಪ್ಪ ಅಂತಂದ್ರೆ ಪಿಡೇಕಿ ರೋಗ ಅದು ಬಂದಾಗ ಸ್ವತಃ ಭಂಡಾರಿ ಗುಡಿಯಿಂದ ದೇವ್ರದ್ದು ಅವ್ರು ಏನು ಕಾರ್ಕೊಳ್ಳೋದು ಸಾಯೋದವಾಗ ಹಿಂಗಿತ್ರ ಅವ್ರು. ನಿಮಗೂ ಮಾಹಿತಿ ಅದನ್ನೆಲ್ಲ ನಮ್ಗೆ ಸ್ವಲ್ಪ ಮಾಹಿತಿ ಅದ. ಅವಾಗ ಉಲ್ಟಿ ಆಯ್ತಲ್ರಿ, ಅವಾಗ ಪ್ರಾಣನೇ ಹೋಗ್ತಿತ್ತು ಅಂತ ಹೇಳಿದಾಗ ಇವ್ರು ಗುಡಿಯಂದು ಉಗ್ಗುರು ಬಂದು ಲಡ್ಡು ಕಟಾಸ್ಕೊತ್ತು ಹೋಗಿ ಯಾರ ಮನಿಗೆ ಬರ್ತಾನ ಆಕಿಗೆ ಗೊತ್ತಿರ್ತಿತ್ತು, ನಮಗ್ ಗೊತ್ತಿರ್ತಿದ್ದಿಲ್ಲ. ಆ ಮನಿಗೆ ಬರ್ತಾನ ಸೀದಾ ಆ ಮನಿಗೆ ಹೋಗಟ್ಟಿಗೆ ಅವ ಉಲ್ಟಿ ಮಾಡ್ತಾಗ ಉಲ್ಟಿ ಮಾಡೋದೇನಪ್ಪ ಅಂತ ಬುಡಕ್ ಹಿಂಗೆ ನಾಲಿಗೆ ಹಚ್ಚಿನಕ್ಕೆ ನಮ್ಮ ಭಂಡಾರಿ ಅವ್ರು ಹಿಂದೆ ನಮ್ಮ ಶರಣಪ್ಪ ಭಂಡಾರಿ ಅವರು ನಾಲಿಗೆ ಹಚ್ಚಿ ಸರ್, ನಾಲಿಗೆ ಹಚ್ಚಿ ನೆಕ್ಕದಾಗ ಅವತ್ತಿನ ದಿವಸ ಒಂದ್ 3-4 ಮಂದಿ ಏನ ತಾಯಿ ಸ್ವೀಕಾರ ಮಾಡುದು ಅದ್ ನಡೆದ ಪಿಡಕಿರೋ ನಮ್ಮ ಊರಾಗ ಬರುದಿಲ್ಲ. ಮೊನ್ನೆ ಈ ಕೊರೋನಾ ಟೈಮ್ದಾಗ ನಮ್ಮದು ಏನು ಸುಳಿಲಿಲ್ಲ. ಅದಕ್ಕೆ ತಾಯಿ ಶಕ್ತಿ ಹಿಂಗದ ಸರ್. ಇವೆಲ್ಲ ಇವು ನೋಡ್ಲತ್ತೀರಿ ಇಂತ ಹಸಿ ಕಟ್ಟಿಗೆ ಅವ. ತಾಯಿ ಬೆಳಿಗ್ಗೆ ನಾಳೆ ಶುಕ್ರವಾರ 22ರಂದು ನಾಳೆ 22ರಂದು ಮುಂಜಾನೆ ಬೆಳಿಗ್ಗೆ ತಾಯಿ ಏನಪ್ಪಾ ಅಂತಂದ್ರ 6 ಗಂಟೆಗೆ ಗುಡಿಯಂದು ಗ್ರಾಮಕ್ಕೆ ಪ್ರವೇಶ ಆಗೋ ಟೈಮ್ನಾಗ ಇವೇನ್ ಅಗ್ಗಿ ಕಟ್ಟಿಗೆ ನಾವ್ ಇವತ್ತ ಅಗ್ನಿ ಬಾಗಿಲು ತೆಗಿತೇವೆ ಸರ್. ಇವತ್ತು ಗುರುವಾರ ದಿವಸ ನೀರು ತುಂಬೋದು. ಇವತ್ತು ಬಾಗಿಲು ತೆಗದ ಮೇಲೆ ಮುಂಜಾನೆ 6 ಗಂಟೆಕ ಇವೆಲ್ಲ ಹಸಿ ಕಟ್ಟಿಗೆ ನೋಡ್ಲತ್ತೀರಿ. ಇಂಥ ಹಸಿ ಕಟ್ಟಿಗೆ ಯಾವುದೇ ಒಂದು ಏನೂ ಸಿಂಪರಣೆ ಮಾಡಲ್ಲ. ನಮ್ಮ ಭಂಡಾರಿ ಅವರು ಸುರ್ಗಿ ಸುತ್ತಿ ಏನ್ ಪೂಜೆ ಮಾಡಿದ ಕೂಡಲೇ ಪುಟು ಮಾಡ್ತಾರ ಅಂತ ಕಟ್ಟಿಗೆ ಎಲ್ಲ ತಾಯಿ ಭಕ್ತರ ಮನೆಗೆ ಹೋಗಿ ಬರ್ತಾವ. ಮನಿ ಎಲ್ಲರ ಕಡೆ ಭಕ್ತರ ಮನೆಗೆ ಹೋದಾಗ ಆ ಭಕ್ತರ ಆಶೆಗಳನ್ನು ಈಡೇರಿಸಿ ಮತ್ತ ಆ ಬರೋ ಟೈಮ್ನಲ್ಲಿ ಪೂರ್ಣ ಇದು ಮದ ಆಗಿರ್ತದೆ. ಪೂರ ಮದಾರ ಸರ್. ಹಸಿ ಕಟ್ಟಿಗೆ ಏನೂ ಇಲ್ಲ ಅಂತಂದ್ರೆ ಒಂದ್ 2 ಆಳು ವರ್ಷ ಹುಟ್ಟಿರ್ತಾವ. ಅಂತದಾಕಿ ಬರೋ ಟೈಮ್ನಾಗ ಪೂರ್ಣ ಮದ ಆಗಿಬಿಟ್ಟಿರ್ತದೆ. ಅಂತ ಒಂದು ಶಕ್ತಿ ಯಾರು ನಮ್ಮ ಗ್ರಾಮಸ್ಥರಲ್ಲಿ ನಾವು ಇನ್ನೇ ಎಲ್ಲರೂ ಇವ್ರು ಹೇಳ್ದಂಗ ನಮ್ಮಲ್ಲಿ ಯಾವುದೇ ಸಮಾಜ ಎಲ್ಲ ಸಮಾಜದವ್ರು ಸೇರಿ ಯಾವುದೇ ಏನೇ ಇದ್ರೂ ಕೂಡ ಈ ಜಾತ್ರೆಯಲ್ಲಿ ಎಲ್ಲರೂ ಒಂದು ಮನಸ್ಸಿನಿಂದ ಯಾಕೆ ನಾವು ಮನಸ್ಸಿನಿಂದ ಸದ್ಭಾವನೆ ತೋರಿಸ್ತೀವಿ ಅಂದ್ರೆ ಆ ಶಕ್ತಿಯಲ್ಲಿ ಅಂತ ತಾಯಿಲಿ ಅಂತ ಶಕ್ತಿ ಪ್ರಭಾವ ಇದ್ರಲಿಂದ ನಾವು ಏನೇ ಇದ್ರೂ ನಾವು ಹೊರಗಡೆ ಮಾಡ್ತೀವಿ. ಆದ್ರೆ ಈ ಗುಡಿ ಒಳಗೆ ಏನಿಲ್ಲ. ಅದಕ್ಕೆ ಎಲ್ಲರೂ ಏನಪ್ಪಾ ಅಂತಂದ್ರ ಈ ಗುಡಿಗೆ ನಮ್ಮ ಗ್ರಾಮಸ್ಥರು ಯಾವುದೇ ಭೇದ ಭಾವ ಇಲ್ಲಾರ್ದೇನೆ ಇವತ್ತು ದುಡಿತಕ್ಕಂಥದ್ದು ಯಾಕೆ ದುಡಿಲಿಕ್ಕತ್ತೀವಿ ಅಂದ್ರೆ ಆಕಿನ ಶಕ್ತಿದಿಂದ. ಆಕಿನ ಶಕ್ತಿ ಹೇಳಿದಷ್ಟು ಸಾಲದ ಸರ. ನಿಮ್ಮ ಈ ಮಾಧ್ಯಮದ ಮುಖಾಂತರ ಇವತ್ತು ನಮ್ಮಲ್ಲಿ ದಾಸೋಗಿದೆ 8 ದಿವಸ ಆಯ್ತು. ಈ ಶನಿವಾರ ಚಾಲು ಆಗ್ಯದ. ಮುಂದೆ ಈ ಪುರಾಣ ಕಾರ್ಯಕ್ರಮ ತಾಯಿದ ಒಂದು ಪುರಾಣ ಕಾರ್ಯಕ್ರಮ ಇತ್ತು. ತಾಯಿ ಎಲ್ಲಿ ಹುಟ್ಟಿದಳು, ಹ್ಯಾಂಗ್ ಹುಟ್ಟಿದಳು ಅಂತಕ್ಕಂಥ ಒಂದು ಈ ಪುರಾಣ ಮತ್ತು ಪ್ರವಚನದಲ್ಲಿ ಶಾಸ್ತ್ರಿಗಳು ಸ್ವಲ್ಪ ತಿಳಿಪಡಿಸ್ಯಾರ. ಇನ್ನೂ ಕೂಡ ಅವಕಾಶ ಬೇಕಾಗಿತ್ತು. 5 ದಿನದಾಗ ಸಾಕಿಲ್ಲ. ಆದ್ರೂ ಕೂಡ ಇನ್ನೂ ದಾಸೋಹ ನಮ್ಮ ಜಾತ್ರಾ ಶನಿವಾರ ಆಯ್ತಾರ ತನಕ ಕೂಡ ದಾಸೋಹ ಇರ್ತದೆ ಸರ್. ಅದಕ್ಕೆ ನಿಮ್ಮ ಮೀಡಿಯಾದ ಮೂಲಕ ಇನ್ನೊಮ್ಮೆ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಜೇವರಿ ನಾಟಕದ ಹುತ್ತಿನಲ್ಲಿ ಕೈಯಿಟ್ಟ ಮುತ್ತೈದಿ ಭಾಗ್ಯ ಅರ್ಥಾರ್ಥ ಮಾಂಗಲ್ಯ ಉಳಿಸಿದ ಮೈದನ. ಅದಕ್ಕೆ ಆ ನಾಟಕನು ಕೂಡ ನೋಡ್ಲಕ್ಕ ಸುತ್ತಮುತ್ತಲಿನ ಹಳ್ಳಿಯವರು ಎಲ್ಲರೂ ಬಂದು ಮತ್ತೆ ನಮ್ಮ ತಾಯಿ ಜಾತ್ರಾ ನಾಳೆ 5 ಗಂಟೆಗೆ ಅಗ್ನಿ ಪ್ರವೇಶ ಇರ್ತದ. ಸುತ್ತ ನಮ್ಮ 20 ಹಳ್ಳಿ ಜನರು ಬರ್ತಾರೆ. ಜೇವರಿ ತಾಲೂಕ, ಇಂಡಿ ತಾಲೂಕ, ಆ ಸುತ್ತಮುತ್ತಿನ ಹಳ್ಳಿಯವರು ಎಲ್ಲರೂ ಮಲ್ಲಾಬಾದ್, ಮಾತೋಳಿ ಏನ್ ಸುತ್ತವ ಸರ್, ಚೌಡಾಪುರ ಹಿಡಿದು, ಗಣಗಾಪುರ ಹಿಡಿದು, ಇಟಗಾಯಿ ಹಿಡಿದು, ಮೋನಟಿ ಹಿಡಿದು, ಹುಲ್ಲೂರು ಹಿಡಿದು, ಶಿಂದಗಿ ಮತ್ತ ದೇವಣ ಹಿಂಗ್ ಹಿಡಿದು ಎಲ್ಲ ಜನ ಬರ್ತಾರೆ. ಅಬ್ಜಲ್ಪುರ ಹಿಡ್ಕೊಂಡು ಬರ್ತಾರೆ ಸರ್. ಅಬ್ಜಲ್ಪುರ ಅಚ್ಚಕ ಹಿಡ್ಕೊಂಡು ಒಂದ್ ಸುಮಾರು 20-30 ಹಳ್ಳಿ ಜನ ಬಂದು ಸೇರಿ ತಾಯಿದು ಅಗ್ನಿ ಪ್ರವೇಶದಲ್ಲಿ ಆಶೀರ್ವಾದ ತಗೊಂಡು ಹೋಗ್ತಾರ. ಅದಕ್ಕಾಗಿ ಎಲ್ಲರೂ ಏನಪ್ಪಾ ಅಂತಂದ್ರೆ ಬಂದು ಅವ್ರ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅನ್ನೋದು ನಮ್ದು ಒಂದು ಇಚ್ಛೆ. ಶ್ರೀ ಚಂದ್ರಗಿರಿ ದೇವಿ ಹಾಗೂ ಕಾಳಕಾದೇವಿ ಜಾತ್ರೆ ಪ್ರತಿ ವರ್ಷ ಬಾದ್ಮಿ ಅಮಾವಾಸ್ಯೆಯಾದ 5 ದಿನಗಳ ಮೊದಲೇ ಶುಕ್ರವಾರ ಯಾವ್ದು ಬರ್ತದೆ ಆ ದಿನ ನಮ್ಮ ಊರ ಜಾತ್ರೆ ಪ್ರಾರಂಭವಾಗುತ್ತದೆ. ಈ ಜಾತ್ರೆಯು ಇದು ಹಿಂದಿನ ನಮ್ಮ ಹಿರಿಯರ ಕಾಲದಿಂದ ಇದು ಬಂದಂಥ ಪದ್ಧತಿ ಇದು. ಈ ಜಾತ್ರೆ ವಿಶೇಷ ಏನು ಅಂದ್ರೆ ಈಗಾಗಲೇ ನಮ್ಮ ಅಂಬರೀಷ್ ಪಟ್ಟಣವರು ಹೇಳಿದಂತೆ ಈಗ ಹಿಂದೆ ನಮ್ಮ ಊರಲ್ಲಿ ಅವಾಗಿನ ಕಾಲದಲ್ಲಿ ಪ್ಲೇಗು ಅಂತ ಒಂದು ರೋಗ ಬರ್ತಿತ್ತು. ಆ ಬಂದ ಸಂದರ್ಭದಲ್ಲಿ ಆ ರೋಗ ಬಂದ ತಕ್ಷಣವೇ ಎಲ್ಲರೂ ಅದು ಒಂದು ಸಾವಿನ ರೋಗ ಇತ್ತು.
ಅಂತಹ ಸಂದರ್ಭದಲ್ಲಿ ನಮ್ಮ ಊರಿನ ಶಕ್ತಿ ದೇವತೆಯಾದ ಶ್ರೀ ಚಂದ್ರಗಿರಿ ದೇವಿಯು ಮತ್ತು ಆವಾಗಿನ ನಮ್ಮ ದೇವಿಯ ಅರ್ಚಕರಾದಂಥ ಶರಣಪ್ಪ ಭಂಡಾರಿ ಹಾಗೂ ಕಲ್ಲಪ್ಪ ಶಾಪುರ ಇವರ ಕನಸಿನಲ್ಲಿ ಬಂದು ಅವರ ಆದೇಶ ಮೇರೆಗೆ ಅವರು ಯಾವ ಮನೆಗೆ ಪ್ಲೇಗ್ ಬಂದದ ಅಂತ ಮನೆಗಳಿಗೆ ಹೋಗಿ ಅವಾಗಿನ ಕಾಲದಾಗ ಅದು ಪ್ಲೇಗ್ ಅಂತ ಅನ್ನೋದು ಒಂದು ವಾಂತಿ ಬಂದ ತಕ್ಷಣವೇ ಕಲಸ ಆಗ್ತಿತ್ತು. ಆ ದೇವಿ ಬಂದು ಕನಸಿನಲ್ಲಿ ಹೇಳಿದ ತಕ್ಷಣವೇ ಆ ಲಡ್ಡು ಕಟಾಯಿಸ್ಕೊಟ್ಟು ಮತ್ತೆ ಮನೆಗೆ ಹೋಗಿ ಆ ಬಂದಂತ ಮನೆತನದಾಗ ಹೋಗಿ ಅವರು ವಾಂತಿ ಮಾಡಿದ ವಾಂತಿಯನ್ನು ಅದನ್ನು ಇವರು ಸೇವನೆ ಮಾಡಿದ್ದಾರೆ. ಯಾರು ಅವಾಗ ಅರ್ಚಕರಾದ ಶರಣಪ್ಪ ಭಂಡಾರಿ ಮತ್ತು ಕಲ್ಲಪ್ಪ ಶಾಪುರನವರು ಆ ಸೇವನೆ ಮಾಡಿ ಆ ಮನೆತನದಲ್ಲಿ ಹೋದ ತಕ್ಷಣ ಅವರೆಲ್ಲರೂ ನಿವಾರಣೆ ಆಗ್ಯಾರ. ಅಂದಿನ ಹಿಡಿದು ಇಂದಿನ ತನ ಯಾವುದೇ ನಮ್ಮ ಊರಿನಲ್ಲಿ ಇಂಥದೊಂದು ಅಪಾಯ ಇನ್ನೂ ಯಾವುದೂ ಆಗಿಲ್ಲ, ರೋಗ ರುಜಿನಗಳು ಇಲ್ಲ. ಆ ದೇವಿ ಶಕ್ತಿ ಹೇಳ್ಬೇಕಾದ್ರೆ ಅದು ನಮಗೆ ಸಾಲಾರದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಈ ನಮ್ಮ ಗ್ರಾಮದಲ್ಲಿ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ನಮ್ಮ ಊರಿನವರು ಇದ್ರು ಈ ಜಾತ್ರೆಗೆ ಬರ್ತಾರ. ತಮ್ಮದು ಏನೇ ಕೆಲಸ ಇದ್ರು ಹೊರ ರಾಜ್ಯದಾಗಿದ್ರು ಈ ಬಾದ್ಮಿ ಅಮಾವಾಸ್ಯೆಗೆ ಅವರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಚಂದ್ರಗಿರಿಯ ಇದು ಜಾತ್ರೆ ಮುಗಿಸ್ಕೊಂಡೆ ಮತ್ತೆ ಅವರು ಹೋಗ್ತಾರ. ಮತ್ತ 16 ಈ ವರ್ಷ ಇದು ಮಾಡ್ತೀವಿ. ಈ ವರ್ಷ 16ನೇ ತಾರೀಕಿನ ದಿನ 16/5/2026ರಿಂದ 20/5/26ರಂದು ನಿನ್ನೆ ಶ್ರೀ ಚಂದ್ರಗಿರಿಯ ದೇವಿಯ ಜೀವನ ಚರಿತ್ರೆಯನ್ನು ನಮ್ಮ ರಾಜಶೇಖರ್ ಯಾದಗಿರಿ ಅವರು ಬಹಳ ಸುಂದರವಾಗಿ ನಮ್ಮ ತಾಯಿಯ ಒಂದು ಇದು ಲೀಲಾವ್ಯಾಸ ಹೇಳಿದ್ದಾರೆ. ಅವರು ಹೇಳಿದ್ರು, ಇದು ನಿಮ್ಮದು ಸಣ್ಣದು ಕಾರ್ಯಕ್ರಮ ಅಲ್ಲ, ಇದು 9 ದಿನ ಇಲ್ಲ 11 ದಿನ ಹಚ್ಚದಾಗ ಇದು ತಿಂಗಳಗಟ್ಟಲೆ ಹಚ್ಚಿದಾಗ ಆಕಿ ಇದು ಆಗ್ತದ. 5 ದಿನದ ಇಲ್ಲ ಸುಮ್ಮ ಸಾರಾಂಶ ಹೇಳ್ತಂತ ಕೆಲವೊಂದು ಮಹತ್ವದ ವಿಚಾರಗಳನ್ನು ಹೇಳಿದ್ರು. ಮುಂದೆ ಆ ತಾಯಿ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಮತ್ತೆ ಅದನ್ನು ಪರಿಪೂರ್ಣವಾಗಿ ಒಂದು 11 ದಿನ ಹೇಳಿದಾಗ ಇದು ಏನ್ ಚರಿತ್ರೆ ನಮಗ ಅರಿವು ಆಗಬಹುದು. ಅದರಂತೆ ಈಗ ನಾಳಿನ ನಮ್ಮೂರಿನ ವಿಶೇಷ ಏನಂದ್ರಪ್ಪ ಅಂದ್ರೆ ಸರ್ವ ಸಮಾಜದವರು ಅವರಿವರನ್ನದೇ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲಾ ಸರ್ವಧರ್ಮೀಯರು ಒಗ್ಗಟ್ಟಿನಿಂದ ನಮ್ಮಲ್ಲಿ ಯಾವುದೇ ಒಂದು ಭೇದ ಭಾವ ನಮ್ಮಲ್ಲಿ ವೈಮನಸ್ಸನ್ನ ಎಲ್ಲರೂ ನಿಷ್ಕಲ್ಮಶವಾಗಿ ಈ ಜಾತ್ರೆಗೆ ಮಾಡಿದ್ದು ಇದು ಒಂದು ಮೇನ್ ಉದ್ದೇಶ. ಇದೊಂದು ಪವಿತ್ರತೆಯನ್ನು ನಮ್ಮ ಊರಿನ ಕಾಪಾಡ್ಕೊಂಡು ಹೋಗ್ತದ. ಸರ್ವಧರ್ಮದವರು ಈ ಗ್ರಾಮದಲ್ಲಿ ಯಾವುದೇ ಒಂದು ಸಮಾನತೆಯಿಂದ ಕಾಣಿರ್ತಕ್ಕಂಥ ಯಾವುದೇ ಜಾತ್ರೆಪ್ಪ ಅಂದ್ರೆ ಅದು ಶ್ರೀ ಆದಿಶಕ್ತಿ ಚಂದ್ರಗಿರಿ ಮತ್ತು ಕಾಳಿಕಾದೇವಿ ಜಾತ್ರೆ ಅಂತ ನಾನು ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ನಾಳೆ ಇವತ್ತ 21/5/2026ರಿಂದ ಕೊಡಪೂಜೆ ದಿನ. ಇವತ್ತು ಸಾಯಂಕಾಲ 6 ಗಂಟೆಗೆ ಅಗ್ನಿ ತೆರೆಯುವ ಕಾರ್ಯಕ್ರಮ ಇದೆ ಮತ್ತು ಹಂದರವಿರುತ್ತದೆ. ಮತ್ತು ಬೆಳಿಗ್ಗೆ 6 ಗಂಟೆಗೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಜಟ್ಟಿಂಗರಾಯನ ಪಲ್ಲಕ್ಕಿ ಒಂದಿಗೆ ಮತ್ತು ಅಗ್ನಿ ಪ್ರವೇಶ ಮುಗಿಸುವ ಮಾಡಿದ ನಂತರ ತಾಯಿ ಪುರ ಪ್ರವೇಶ ಮಾಡುತ್ತಾಳೆ. ಮಾಡಿ ಭಕ್ತರ ಹರಕೆಯನ್ನು ಪ್ರತಿಯೊಂದು ಮನೆಗೆ ಎಲ್ಲರೂ ಸರ್ವ ಸಮಾಜದವರು ಅತಿ ಉಲ್ಲಾಸದಿಂದ ತಾಯಿಯನ್ನ ಬರಮಾಡಿಕೊಂಡು ಸಂತೋಷದಿಂದ ಅವರ ಮನೆಗೆ ಹೋಗಿ ಸೇರಿ ಉಡಿ ತುಂಬಿಸುವ ಕಾರ್ಯಕ್ರಮ ಮುಗಿಸಿಕೊಂಡು ಮಧ್ಯಾಹ್ನ 4 ಗಂಟೆಯಿಂದ ಮಾಲಿಗೌಡರ ಮನೆ ಮತ್ತು ಪೊಲೀಸ್ ಗೌಡರ ಮನೆಯಿಂದ ಕುಂಭಕೋಣ ಇದು ಕುಂಭ ಮೆರವಣಿಗೆಯೊಂದಿಗೆ ವಾದ್ಯ ವೈಭವದಿಂದ ಬಂದು ಸಾಯಂಕಾಲ 5 ಗಂಟೆಗೆ ಅಗ್ನಿ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮೀಡಿಯಾದವರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳುತ್ತೇನೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ತಾವು ಬಿತ್ತನೆ ಮಾಡಬೇಕು. ನೀವು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ, ಇದನ್ನೂ ವರ್ಷ ಮಾಡ್ಲಿ ಅಂತ ಹೇಳಿ ನನ್ನ ಮಾತು.